ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಆಮೋಸ್ ಗ್ರಂಥ, ದ ಬುಕ್ ಆಫ್ ಏಮೋಸ್, ಚಾಪ್ಟರ್ 4, 4ನೇ ಅಧ್ಯಾಯ. ಆಮೋಸ್ ಗ್ರಂಥ 4ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಂಗತಿ ಏನಂದರೆ, ಇಸ್ರಾಯೇಲರ 3 ಮಹಾಪಾಪಗಳು, ದೇವರ 5 ಮಹಾ ಶಿಕ್ಷೆಗಳು ಮತ್ತು ದೇವರ 1 ಮಹಾ ಪರಿಹಾರ. ಇಸ್ರಾಯೇಲರು ಮಾಡಿದಂಥ 3 ಮಹಾಪಾಪಗಳು, ಅದರ ನಿಮಿತ್ತವಾಗಿ ದೇವರು ಅವರ ಗಮನವನ್ನು ಸೆಳೆಯುವಂತೆ ಮಾಡಿದ 5 ಶಿಕ್ಷೆಗಳು ಮತ್ತು ಇವೆಲ್ಲವುಗಳಲ್ಲಿಯೂ ದೇವರ ತಾತ್ಪರ್ಯ, ದೇವರ ಉದ್ದೇಶ ಒಂದೇ ಒಂದು. ಅದೇನಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. ಬನ್ನಿರಿ, ಆಮೋಸ್ ಗ್ರಂಥ 4ನೇ ಅಧ್ಯಾಯ, ದ ಬುಕ್ ಆಫ್ ಆಮೋಸ್, ಚಾಪ್ಟರ್ 4. ಮೊದಲನೇ ವಚನ, 4ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಸಮಾರ್ಯ ಬೆಟ್ಟದಲ್ಲಿ ಅಥವಾ ಸಮಾರ್ಯ ಅಂತ ಹೇಳಿದ್ರೆ ಇಸ್ರಾಯೇಲರ ಬಗ್ಗೆ ಅವರ 3 ಮಹಾ ತಪ್ಪು ಏನಂದರೆ, 1, ಬಡವರನ್ನು ಹಿಂಸಿಸಿದ್ದು; 2ನೇದು, ದಿಕ್ಕಿಲ್ಲದವರನ್ನು ಜಜ್ಜುವುದು; 3ನೇದು, ಹೌದು, ನಿಮ್ಮ ಪತಿಗಳಿಗೆ ಪಾನವನ್ನು ತರಿಸಿರಿ, ಕುಡಿಯೋಣ ಎಂದು ಹೇಳುವಂಥದ್ದು. ಅಂದರೆ ಇದೇನು ಸೂಚಿಸ್ತದೆ ಅಂತೇಳಿದ್ರೆ, ಅತಿ ಆಶೆ ಅಥವಾ ಅಭಿಲಾಷೆ ಅಥವಾ ಭೋಗ. ಈ ರೀತಿಯಾಗಿ 3 ಪಾಪಗಳು ಇವರಲ್ಲಿ ಇರುವಂಥದ್ದು ನೋಡೋದು. ಬಡವರನ್ನು ಹಿಂಸಿಸುವಂಥದ್ದು, ದಿಕ್ಕಿಲ್ಲದವರನ್ನು ಜಜ್ಜುವುದು ಮತ್ತು ಭೋಗಗಳಿಗಾಗಿ ಬಾಳುವುದು. ಈ 3 ಮಹಾಪಾಪಗಳು ಇವರಿಗೆ ಇದ್ದದರಿಂದ ದೇವರು ಹೇಳುವಂಥ 5 ಸಂಗತಿಗಳು ಏನಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. ಇವೆಲ್ಲ ಇದ್ದಾಗ್ಯೂ ಕೂಡ ಅವ್ರೇನು ಮಾಡ್ತಾ ಇದ್ರು ಅಂಥೇಳಿ ನೋಡೋದಾದರೆ, ಆಚಾರಗಳು, ಧಾರ್ಮಿಕತ್ವ ಮತ್ತು 3ನೇ ವಚನದಲ್ಲಿ ಅಥವಾ 4ನೇ ವಚನದಲ್ಲಿ ಅವರು ಇನ್ನೂ ಕೂಡ ಯಜ್ಞಗಳನ್ನು ಸಮರ್ಪಿಸುವಂಥದ್ದು, ದಶಮ ಭಾಗವನ್ನು ಕೊಡುವಂಥದ್ದು, ಕೃತಜ್ಞತಾ ಅರ್ಪಣವನ್ನು ಮಾಡೋದು, ಹೋಮ ಮಾಡುವುದು, ಕಾಣಿಕೆಗಳನ್ನು ಪ್ರಕಟಿಸುವುದು, ಹೀಗೆಲ್ಲ ಮಾಡ್ತಾಯಿದ್ರು. ದೇವರು ಹೇಳ್ತಾರೆ, ಇದೆಲ್ಲ ನನಗೆ ಬೇಡ. ಹಾಗಾದರೆ ದೇವರಿಗೆ ಏನು ಬೇಕಂತೆ? ಈ 3 ಮಹಾ ತಪ್ಪುಗಳನ್ನು ಮಾಡ್ತಾಯಿದ್ರು ಕೂಡ ಇವರು ಅದೇ ಸಂದರ್ಭದಲ್ಲಿ ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ನಿಲ್ಲಿಸದೇ ಇದ್ದರು. ಅದು ದೇವರಿಗೆ ಇಷ್ಟವಾಗಲಿಲ್ಲ. ಹಾಗಾದರೆ ದೇವರಿಗೆ ಇಷ್ಟವಾದದ್ದು ಏನು? ದೇವರಿಗೆ ಇಷ್ಟವಾದದ್ದು ಏನು ಅಂತ ಹೇಳ್ಬಿಟ್ಟು 1 ಅಲ್ಲ, 2 ಅಲ್ಲ, 5 ಸಾರಿ ಆಮೋಸ್ ಗ್ರಂಥ 4ನೇ ಅಧ್ಯಾಯದಲ್ಲಿ ದೇವರಿಗೆ ಇಷ್ಟವಾದದ್ದು ಎಂಥ ಪಾಪ ಮಾಡಿದರು, ಎಷ್ಟು ದೂರ ದೇವರಿಂದ ಹೋಗಿದ್ರು, ಎಷ್ಟು ಆಳವಾಗಿ ದೇವರಿಗೆ ವಿರುದ್ಧವಾಗಿ ಬಿದ್ದಿದ್ದರು. ಒಂದೇ ಒಂದು ಸಂಗತಿ ದೇವರು ತನ್ನ ಜನರಿಂದ ಅಪೇಕ್ಷೆ ಪಡ್ತಾನೆ. ಅದೇನಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. 6ನೇ ವಚನದಿಂದ 13ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನೋಡುವಾಗ ದೇವರು ಮಾಡುವಂಥ ಒಂದು ಸಂಗತಿ, 4ನೇ ಅಧ್ಯಾಯ 6ನೇ ವಚನ ಆಮೋಸ್ ಗ್ರಂಥದಲ್ಲಿ ನೋಡುವಾಗ, ಅನ್ನದ ಕೊರತೆ ಅನ್ನದ ಕೊರತೆ ದೇವರು ಕಳಿಸಿದ್ನಂತೆ. 7ನೇ ವಚನ, ಮಳೆಯನ್ನು ತಡೆದನಂತೆ. ಮಳೆಯನ್ನು
ತಡೆದೇನು. ಮೂರನೇದಾಗಿ ದೇವರು 9ನೇ ವಚನ, ಬಿಸಿಗಾಳಿಯಿಂದ ಬಾಧಿಸಿದ್ದು. ಬಿಸಿಗಾಳಿಯಿಂದ ಬಾಧಿಸಿದೇನು ಎಂಬುದಾಗಿ ದೇವರು ಹೇಳ್ತಾರೆ. 4ನೇದಾಗಿ ವ್ಯಾಧಿಯನ್ನು ಕಳುಹಿಸಿದ್ದು. 10ನೇ ವಚನ, 4:10 ಆಮೋಸ್. ದೇವರು ಹೇಳ್ತಾ ಇರುವಂಥ ಮಾತು, ವ್ಯಾಧಿಯನ್ನು ನಿಮಗೆ ಕಳುಹಿಸಿದೇನು. ಓ, ಬಹಳ ಆಶ್ಚರ್ಯ. 5ನೇದಾಗಿ 11ನೇ ವಚನ, 4:11 ದೇವರು ಹೇಳ್ತಾ ಇರುವಂಥ ಇನ್ನೊಂದು ಮಾತು ಅದೇನಂತ ಹೇಳಿದ್ರೆ, ಪಟ್ಟಣಗಳನ್ನು ಕೆಡವಿದ್ದು. ಪಟ್ಟಣಗಳನ್ನು ಕೆಡವಿದ್ದು. ಈ 5 ಸಂಗತಿಗಳನ್ನು ದೇವರು ದೇವಜನರಿಗೆ ಕಳಿಸಿಬಿಟ್ಟು ಒಂದನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡಿದ್ನಂತೆ. ಅದೇನಂತ ನೋಡ್ಕೊಳ್ಳೋಣ. ಭಾಳ ಶಕ್ತಿಯುತವಾದಂಥ ಒಂದು ಮಾತದು. 4ನೇ ಅಧ್ಯಾಯ 6ನೇ ವಚನ, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ. 4:6. ಅನ್ನದ ಕೊರತೆ ಹೋಗಬೇಕಾದ್ರೆ ಪರಿಹಾರ ದೇವರ ಕಡೆಗೆ ತಿರುಗಿಕೊಳ್ಳುವುದು. ಆದರೆ ದೇವರು ಹೇಳ್ತಾರೆ 4ನೇ ಅಧ್ಯಾಯ 6ನೇ ವಚನ ಆಮೋಸ್ ಗ್ರಂಥ, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ. ದೇವರು ಒಂದು ವೇಳೆ ಮಳೆ, 7ನೇ ವಚನ, 4ನೇ ಅಧ್ಯಾಯ 7ನೇ ವಚನ, ಮಳೆಯನ್ನು ತಡೆದೇನು. ಮಳೆ ಸಮಸ್ಯೆ ಬಂದಿದ್ದರಿಂದ ಏನಾಗ್ತದೆ? ಹೌದು, ಹೊಲಬಾಡಿ ಮತ್ತು ನೀರು ಕುಡಿಯೋದಕ್ಕೆ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ. ಅದಕ್ಕೆ ಪರಿಹಾರ ಏನು? ಮಳೆ ಬರಬೇಕಾದ್ರೆ, ನೀರಿನ ವಿಷಯದಲ್ಲಿ ಪರಿಹಾರ ಸಿಗಬೇಕಾದ್ರೆ ಏನು? ದೇವರು ಕೊಡುವಂಥದ್ದು ದೇವರ ಕಡೆಗೆ ತಿರುಗಿಕೊಳ್ಳುವುದು. ಮಳೆ ಪರಿಹಾರ, ಅನ್ನದ ಕೊರತೆ, ಆಹಾರ ಪರಿಹಾರ, ಇವೆಲ್ಲಕ್ಕೂ ಪರಿಹಾರ ಒಂದೇ, ದೇವರ ಕಡೆಗೆ ಹಿಂದಿರುಗುವುದು. ಅಂದರೆ ದೇವರು ಹೇಳ್ತಾ ಇದ್ದಾರೆ ಇಸ್ರಾಯೇಲರಿಗೆ, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ. 9ನೇ ವಚನ, 4ನೇ ಅಧ್ಯಾಯ ಆಮೋಸ್ ಗ್ರಂಥ 9ನೇ ವಚನ, ಬೂದಿ, ಬಿಸಿಗಾಳಿ, ಹೌದು, ಲೆಕ್ಕವಿಲ್ಲದ ವನ, ದ್ರಾಕ್ಷಿ ತೋಟ, ಅಂಜೂರದ ಗಿಡ, ಎಣ್ಣೆ ಮರ, ಇವುಗಳನ್ನು ಮಿಡತೆ ತಿನ್ನುವಂಥ ಒಂದು ಪರಿಸ್ಥಿತಿ. ಪರಿಹಾರ ಏನು? ದೇವರ ಕಡೆಗೆ ತಿರುಗಿಕೊಳ್ಳುವುದೇ ಪರಿಹಾರ. ಆದರೆ ದೇವರು ಹೇಳ್ತಾರೆ 9ನೇ ವಚನದಲ್ಲಿ, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ. ಸಮಸ್ತ ಸಮಸ್ಯೆಗೆ ಪರಿಹಾರ ದೇವರ ಕಡೆಗೆ ಹಿಂದಿರುಗುವುದು. ಇನ್ನೊಂದು ಸಾರಿ ಹೇಳ್ತಾನೆ, ಮಾನವನ ಸಮಸ್ತ ಸಮಸ್ಯೆಗಳಿಗೆ ಪರಿಹಾರ ದೇವರ ಕಡೆಗೆ ಹಿಂದಿರುಗುವುದು. 10ನೇ ವಚನ, 4ನೇ ಅಧ್ಯಾಯ 10ನೇ ವಚನದಲ್ಲಿ, ಐಗುಪ್ತದ ವ್ಯಾಧಿಗಳಂಥ ವ್ಯಾಧಿಯನ್ನು ನಿಮಗೆ ಕಳುಹಿಸಿದೇನು, ದೇವರು ಹೇಳ್ತಾ ಇರು. ಮತ್ತು ಅಂಥ ಒಂದು ವ್ಯಾಧಿ ಮರಣ. ಹೌದು, ಈ ವ್ಯಾಧಿ ಮರಣಕ್ಕೆ, ವ್ಯಾಧಿ ಅದರಲ್ಲಿ ಐಗುಪ್ತದಂಥ ವ್ಯಾಧಿ ಅಂತ ಹೇಳುವಾಗ ಭಾಳ ಭಯಂಕರವಾದಂಥ ವ್ಯಾಧಿ. ಆ ವ್ಯಾಧಿಗೆ ಪರಿಹಾರ ದೇವರ ಕಡೆಗೆ ಹಿಂದಿರುಗುವುದು. ಆಮೋಸ್ನ ಪ್ರಕಾರ, ಆಮೋಸ್ ಅಂತ ಹೇಳಿದರೆ ಭಾರ, ದೇವರ ಭಾರ ಏನಂದರೆ, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ. ಹೌದು, ಅದನ್ನೇ 4:10 ನಾವು ನೋಡ್ತೇವೆ. ಮತ್ತು ಅದೇ ಆಮೋಸ್ ಗ್ರಂಥ 4:11 ದೇವರು ಇನ್ನೊಂದು ವಿಷಯವನ್ನು ಹೇಳ್ತಾರೆ, ನಾನು ನಿಮ್ಮ ಅನೇಕ ಪಟ್ಟಣಗಳನ್ನು
ಕೆಡವಲು, ಆಸ್ತಿಗೆ ಹಾನಿ. ಆಸ್ತಿ ಪಾಸ್ತಿಗೆ ಹಾನಿಯಾಗೋದಾದರೆ ಪರಿಹಾರ ಏನು? ದೇವರ ಕಡೆಗೆ ಹಿಂದಿರುಗುವುದು. ಹೌದು, ಈ ಸೊದೋಮ್ ಗೊಮರಗಳನ್ನು ಕೆಡವಿದಂತೆ ನಾನು ಅನೇಕ ಪಟ್ಟಣಗಳನ್ನು ಕೆಡವಿದೆನು. ಸೊದೋಮ್ ಗೊಮರದವರು ಹಿಂದಿರುಗಲಿಲ್ಲ. ಆದ ಕಾರಣ ದೇವರಿಗೆ ಇಸ್ರಾಯೇಲರಿಗೆ ಹೇಳ್ತಾ ಇರುವಂಥ ಒಂದು ಮಾತು ಏನಂದರೆ, ಈಗಲಾದರೂ ಈಗಲಾದರೂ ನನ್ನ ಕಡೆಗೆ ಹಿಂದಿರುಗಿ ಅಂತ. ಆದರೆ ಅವರು ಹಿಂದಿರುಗಲಿಲ್ಲ. ಆದ ಕಾರಣ 11ನೇ ವಚನ 4ನೇ ಅಧ್ಯಾಯ ಆಮೋಸ್ ಗ್ರಂಥದಲ್ಲಿ ದೇವರು ಹೇಳುವಂಥ ಮಾತು, ಹೀಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಆದ ಕಾರಣ ಈಗ ಕನ್ಕ್ಲೂಷನ್ ಏನು, ಮುಕ್ತಾಯದ ಮಾತು ಏನು ಎಂಬ ಪ್ರಶ್ನೆ ಬರ್ತದಲ್ವಾ? ಆಮೋಸ್ ಗ್ರಂಥ 4ನೇ ಅಧ್ಯಾಯದ 12ನೇ ವಚನದಲ್ಲಿ ಮುಕ್ತಾಯದ ಮಾತು ಏನಂತ ಹೇಳಿದರೆ, ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ಇವುಗಳನ್ನೆಲ್ಲ ಮಾಡ್ತೇನೆ. ನಾನು ಇವುಗಳನ್ನೆಲ್ಲ ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ದೇವರ ಬರುವಿಕೆಗೆ ದೇವರ ಮಕ್ಕಳು ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದು ಹೇಗೆ? ಅನೇಕ ರೀತಿ. ಆದರೆ ಒಂದು, ದೇವರ ಕಡೆಗೆ ಹಿಂದಿರುಗುವುದರಿಂದ, ಅಥವಾ ಪಶ್ಚಾತ್ತಾಪ ಪಡುವುದರಿಂದ, ಅಥವಾ ಮಾನಸಾಂತರ ಪಡುವುದರಿಂದ, ಅಥವಾ ನೊಂದ ಮನಸ್ಸು ಬದಲಾಗಿಸುವುದರಿಂದ. ಹೌದು, ಬೇರೆ ಏನೂ ದೇವರ ಅಪೇಕ್ಷೆ ಪಡ್ತಾ ಇಲ್ಲ. ಯಾಕಂದರೆ ಅವರು ಪ್ರತಿದಿನ ಬೆಳಿಗ್ಗೆ 4ನೇ ವಚನ 4ನೇ ಅಧ್ಯಾಯ 4ನೇ ವಚನ, ಪ್ರತಿದಿನ ಬೆಳಿಗ್ಗೆ ಯಜ್ಞಗಳನ್ನು ಸಮರ್ಪಿಸ್ತಿದ್ದರು. 3 ದಿನಕ್ಕೆ ಒಂದು ಸಲ ದಶಮಾಂಶವನ್ನು ಸಲ್ಲಿಸ್ತಾ ಇದ್ದರು. ವಾರಕ್ಕೊಂದು ಆವರ್ತಿ ಅಂತ ಹೇಳಿಬಿಟ್ಟು ಫರಿಸಾಯನು ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆದರೆ ಇಲ್ಲಿ ಈ ಇಸ್ರಾಯೇಲರು 3 ದಿನಕ್ಕೆ ಒಂದು ಸಲ ದಶಮಾಂಶವನ್ನು ಸಲ್ಲಿಸ್ತಾ ಇದ್ದರು. ಹುಳಿ ಹಿಟ್ಟನ್ನು ಕೃತಜ್ಞತಾರ್ಪಣವಾಗಿ ಹೋಮ ಮಾಡ್ತಾ ಇದ್ದರು, ಕಾಣಿಕೆಗಳನ್ನು ಪ್ರಕಟಿಸ್ತಿದ್ರು. ಹೀಗೆಲ್ಲ ಮಾಡೋದಕ್ಕೆ ಅವ್ರಿಗೆ ಇಷ್ಟವಾಗಿತ್ತು. ಆದರೆ ಒಂದು ಮಾತ್ರ ಅವರು ಮಾಡಿಲ್ಲ, ದೇವರ ಕಡೆಗೆ ಹಿಂದಿರುಗೋದು. ಧಾರ್ಮಿಕತ್ವ ಇತ್ತು, ಆತ್ಮಿಕತ್ವ ಇರಲಿಲ್ಲ. ದೇವರಿಗಾಗಿ ಏನೆಲ್ಲ ಮಾಡಿದರು, ಆದರೆ ದೇವರನ್ನೇ ಹೊಂದಲಿಲ್ಲ. ಆದ್ದರಿಂದ ದೇವರು ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ ಎಂಬುದಾಗಿ ಹೇಳಿ 13ನೇ ವಚನ 4ನೇ ಅಧ್ಯಾಯ ಆಮೋಸ್ ಗ್ರಂಥ 13ನೇ ವಚನದಲ್ಲಿ, ಇಗೋ, ಪರ್ವತಗಳನ್ನು ರೂಪಿಸಿ ವಾಯುವನ್ನು ಸೃಷ್ಟಿಸಿ, ಪರ್ವತವನ್ನು ರೂಪಿಸಿ ವಾಯುವನ್ನು ಸೃಷ್ಟಿಸಿ ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸಿ ಉದಯವನ್ನು ಅಂಧಕಾರವನ್ನಾಗಿ ಮಾಡಿ ಭೂಮಿಯ ಉನ್ನತ ಪ್ರದೇಶಗಳಲ್ಲಿ ನಡೆಯುವಾತನಿಗೆ ಸೇನಾಧೀಶ್ವರನಾದ ಯೆಹೋವನೆಂಬುದೇ ನಾಮಧೇಯ. ಹಾಗಾದರೆ ದೇವರ ಬಗ್ಗೆ ಕೆಲವು ಸಂಗತಿಗಳನ್ನು ನಾವು ಕಲ್ತ್ಕೋಬೇಕು. ಅದೇನಂತ ಹೇಳಿದ್ರೆ, ಮೊದಲನೇದಾಗಿ ದೇವರು ತನ್ನ ಕಡೆಗೆ ತನ್ನ ಜನರು ತಿರುಗಿಕೊಳ್ಳಬೇಕಂತ ಬಯಸ್ತಾನೆ. ಒಂದೇ ಅಧ್ಯಾಯದಲ್ಲಿ, ಅಂದರೆ 4ನೇ ಅಧ್ಯಾಯ ಆಮೋಸ್ ಗ್ರಂಥದಲ್ಲಿ ದೇವರ ಒಂದು ಭಾರ, ಆಮೋಸ್ ಅಂದರೆ ಭಾರ, ದೇವರ ಒಂದು ಭಾರ ಏನಂದರೆ ದೇವ ಜನರು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಗಾಡ್ಸ್ ಪೀಪಲ್ ಮಸ್ಟ್ ರಿಪೆಂಟ್
ಹೌದು, ಪರ್ವತಗಳನ್ನು ರೂಪಿಸಿ ವಾಯುವನ್ನು ಸೃಷ್ಟಿಸಿ ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸಿ, ಏನು ತನ್ನ ಸಂಕಲ್ಪ? ದೇವರ ಕಡೆ ತಿರುಗಿಕೊಳ್ಬೇಕು. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 5 ಸಾರಿ ದೇವರು ಹೇಳಿ ಆಯಿತು. 4ನೇ ಅಧ್ಯಾಯ 1ನೇ ವಚನ, ಅವರ ಪಾಪಗಳು, ಇಸ್ರಾಯೇಲರ ಪಾಪ. 2ನೇ ವಚನ, ದೇವರು ಆಣೆ ಇಟ್ಟು ಹೇಳುವಂಥ ಮಾತು ಏನಂತ? ವೈರಿ ಇವರ ಮೇಲೆ ದಾಳಿ ಮಾಡ್ತಾರಂತ. ಆದರೆ ಅವರು ಕಂಡುಹಿಡಿದಂಥ ಪರಿಹಾರ ಅದೇನೆಂದರೆ ಆಚಾರಗಳನ್ನು 4-5 ವಚನಗಳಲ್ಲಿ ಆಚಾರಗಳೇ ಪರಿಹಾರ ಅಂದ್ಕೊಂಡ್ರು. ಆದರೆ 6ರಿಂದ 13ರಲ್ಲಿ ದೇವರು ಹೇಳುವಂಥದ್ದು ಆಚಾರ ಅಲ್ಲ, ಸದಾಚಾರ. ಆ ಸದಾಚಾರ ಕೂಡ ಭಾಳ ಕಾಲ ಆಗಬಹುದು, ಆದರೆ ಅಂತರಾಳದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಆದ ಕಾರಣ ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸಿ ಉದಯವನ್ನು ಅಂಧಕಾರವನ್ನಾಗಿ ಮಾಡಿ ಭೂಮಿಯ ಉನ್ನತ ಪ್ರದೇಶಗಳಲ್ಲಿ ನಡೆಯುವ ಆತನು ಯಾಕೆ ನಡೀತಿದ್ದಾನೆ? ದೇವಜನರು ದೇವರ ಕಡೆಗೆ ತಿರುಗಿಕೊಳ್ಬೇಕು ಎಂಬುದಾಗಿ ನಡೆಯುವ ಆತನು ಸೇನಾಧೀಶ್ವರನಾದ ಯೆಹೋವನೆಂಬುದೇ ಆತನ ನಾಮಧೇಯ. ಹೌದು, ನಿಜವಾಗಿಯೂ ದೇವರು ಎಷ್ಟು ತಾಳ್ಮೆಯುಳ್ಳವನು. ತನ್ನ ಕಡೆ ತಿರುಗಿಕೊಳ್ರಿ ಎಂಬುದಾಗಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ದೇವರ ಒಂದು ಉದ್ದೇಶ ತನ್ನ ಜನರ ವಿಷಯದಲ್ಲಿ, ತನ್ನ ಜನರು ತನ್ನ ಕಡೆಗೆ ತಿರುಗಿಕೊಳ್ಬೇಕು. ಹೌದು, ಮಲಾಕಿ ಗ್ರಂಥದ ಕೊನೆಯ ವಚನ ದೇವರ ಕಡೆಗೆ ತಿರುಗಿಕೊಳ್ಬೇಕು. 3ನೇ ಅಧ್ಯಾಯ 7-8 ವಚನ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕೂಡ 3ನೇ ಅಧ್ಯಾಯ 1ನೇ ವಚನ ದೇವರ ಕಡೆಗೆ ತಿರುಗಿಕೊಳ್ಬೇಕು. ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲನೇ ಸಂದೇಶ ದೇವರ ಕಡೆಗೆ ತಿರುಗಿಕೊಳ್ಬೇಕು. 2ನೇ ಕೊರಿಂಥ 7:10 ದೇವರ ಕಡೆಗೆ ತಿರುಗಿಕೊಳ್ಬೇಕು. ಅದಕ್ಕಿಂತ ಮುಂಚೆ ಲೂಕ 15ನೇ ಅಧ್ಯಾಯ ದೇವರ ಕಡೆಗೆ ತಿರುಗಿಕೊಳ್ಬೇಕು. ತಪ್ಪಿ ಹೋದ ಮಗನು ಯಾವ ರೀತಿಯಾಗಿ ದೇವರ ಕಡೆಗೆ, ತಂದೆ ಕಡೆ ತಿರುಗಿಕೊಂಡ ಹಾಗೆ. ಯಾಕೆ? ಪ್ರಕಟಣೆಯ ಗ್ರಂಥಕ್ಕೆ ಬಂದಾಗ ಕೂಡ 7 ಸಭೆಗಳಿಗೆ ಯೇಸು ಕ್ರಿಸ್ತನ ಒಂದು ಆಹ್ವಾನ, ದೇವರ ಕಡೆಗೆ ತಿರುಗಿಕೊಳ್ರಿ ಅಂತ. 7 ಸಭೆಗಳಲ್ಲಿ 5 ಸಭೆಗಳಿಗೆ ಆತನು ಹೇಳುವ ಆತನಾಗಿದ್ದಾನೆ. ಹಾಗಾದರೆ ದೇವರ ಒಂದು ಇಷ್ಟ ಚಿತ್ತ ಏನಂದರೆ, ದೇವಜನರು ಬಡವರನ್ನು ಹಿಂಸಿಸಿರಬಹುದು, ದಿಕ್ಕಿಲ್ಲದವರನ್ನು ಜಜ್ಜಿರಬಹುದು. ಹೌದು, ಸ್ವಾರ್ಥವಾಗಿ ನಡೆದಿರ್ಬೋದು. ಹೌದು, ಆಚಾರ ಕೂಡ ಮಾಡಿರಬಹುದು. 4-5 ಪ್ರಕಾರವಾಗಿ ಆಚಾರವೇ ಪರಿಹಾರ ಅಂದ್ಕೊಂಡಿರ್ಬೋದು. ದೇವರು ಹೇಳ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ರಿ ಎಂಬುದಾಗಿ. ದೇವರ ಕಡೆಗೆ ಹೇಗೆ ತಿರುಗಿಕೊಳ್ಬೇಕಂತ ಹೇಳಿದರೆ, ದೇವರ ಸಹಾಯದಿಂದ ದೇವರ ಕಡೆಗೆ ತಿರುಗಿಕೊಳ್ಬೇಕು. ಅದಕ್ಕೆ ದೇವರ ಆತ್ಮನು ಇರುವಂಥದ್ದು, ಸಹಾಯ ಮಾಡುವಂಥದ್ದು. ಆ ರೀತಿಯಾಗಿ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಹೌದು, ಆಮೋಸ್ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.